ಮಾಸದ ಮಾಧುರ್ಯ 109ನೇ ಸರಣಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಸಂಗೀತಮಪಿ ಸಾಹಿತ್ಯಂ ಸರಸ್ವತಃ ಸ್ತನದ್ವಯಂ ಏಕಮಾತಃ ಮಧುರಂ ಅನ್ಯದಾನೌಚನಾಮೃತಂ. ಅಂದರೆ ಇದರ ಅರ್ಥ ಸರಸ್ವತಿ ದೇವಿಯ ಸ್ವರೂಪವಾದಂತಹ ಸಂಗೀತ ಮತ್ತು ಸಾಹಿತ್ಯ ಅಮೃತಕ್ಕೆ ಸಮಾನ ಎನ್ನುವಂಥದ್ದು. ಇಂತಹ ಸಂಗೀತ ಸಾಹಿತ್ಯ ಮತ್ತು ಕಲೆಯ ಸಂಗಮವೇ ಮಾಸದ ಮಾಧುರ್ಯ. ನಿರಂತರವಾಗಿ ಕಲೆಯ ಸುದೆಯನ್ನು ಉಣಬಡಿಸುತ್ತಾ ಇಂದು ಯಶಸ್ವಿ 109ನೇ ಕಾರ್ಯಕ್ರಮಕ್ಕೆ ಈ ಸಂಚಿಕೆಯ ಹೊಸ್ತಿಲಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಹೆಮ್ಮೆಯ ಮಾಸದ ಮಾಧುರ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಪ್ರೇಕ್ಷಕ ಮಹೋದಯರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಮಲ್ಲೇಶ್ವರಂನ ಜನಪ್ರಿಯ ಶಾಸಕರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ರೂವಾರಿ ಸಪ್ತಕ ಬೆಂಗಳೂರು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ GS ಹೆಗ್ಡೆಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಲ್ಲಿಯವರೆಗೆ ನೆರವೇರಿಸಿಕೊಂಡು ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ದತ್ತಗುರು ಹೆಗ್ಡೆಯವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ದಯವಿಟ್ಟು ಮೊದಲನೇದಾಗಿ ಪ್ರಾರ್ಥನೆ ಇರ್ತದೆ, ತದನಂತರದಲ್ಲಿ ಪುಷ್ಪಾರ್ಚನೆ ಇರಲಿಕ್ಕಿದೆ. ಪ್ರಾರ್ಥನೆಯನ್ನು ಕುಮಾರಿ ಸಂಗೀತ ಎಲ್ ನಾಯ್ಕ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಘ್ನ ವಿನಾಶಕ ಮಹಾಗಣಪತಿಯನ್ನು ಸ್ಮರಿಸಿರುವಂತಹ ಖ್ಯಾತ ಗಾಯಕಿ ಕುಮಾರಿ ಸಂಗೀತ ಎಲ್ ನಾಯ್ಕ ಇವರಿಗೆ ಧನ್ಯವಾದಗಳು. ಈಗ
ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕು ಅಂತ ಅತಿಥಿ ಮಹೋದಯರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಹಾಗೂ GS ಹೆಗಡೆ ಸರ್ ಹಾಗೂ ದತ್ತಗುರು ಹೆಗಡೆ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಈಗ ಸಪ್ತಕ ಬೆಂಗಳೂರಿನ ಮುಖ್ಯಸ್ಥರಾದ GS ಹೆಗಡೆ ಅವರು ಹಾಗೂ ದಂಪತಿಗಳು ವೇದಿಕೆ ಮೇಲೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಗೌರವಿಸಬೇಕು. ಅನೇಕ ವರ್ಷಗಳಿಂದ ಸಪ್ತಕ ಬೆಂಗಳೂರನ್ನು ನಿರ್ವಹಣೆಯನ್ನು ಮಾಡಿಕೊಂಡು ಬಂದಿರುವಂಥ ಕೀರ್ತಿ GS ಹೆಗಡೆ ಅವರಿಗೆ ಸಲ್ತದೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ನೆಚ್ಚಿನ ಶಾಸಕರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರ್ತಕ್ಕಂಥ ದತ್ತಗುರು ಹೆಗಡೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ಮಾಸದ ಮಾಧುರ್ಯ ತನ್ನ ಮಾಸದೇ ಇರತಕ್ಕಂಥ ಸೌಂದರ್ಯವನ್ನು ಸಂಗೀತದ ಮುಖಾಂತರ ಇಲ್ಲಿಯವರೆಗೂ ಜತನವಾಗಿ ಕಾಪಾಡಿಕೊಂಡು ಮುಂದೆ ಸಾಗ್ತಾ ಇದೆ. 109ನೇ ಕಾರ್ಯಕ್ರಮದಲ್ಲಿ 60ಕ್ಕೆ ಮರೆವು ಮಾಸಿ ಹೋಗಿ ಮತ್ತೆ 15 ವರ್ಷದ ಹುಡುಗರಾಗಿ ಇವತ್ತು ಸಪ್ತಕ ಸಂಸ್ಥೆಯ ಮಾಲೀಕರಾದಂಥ ಸಂಗೀತದ ಆರಾಧಕರಾದಂಥ GS ಹೆಗಡೆಯವರು ನಮ್ಮ ಮುಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಅದರಂತೆ ಅವರ ಶ್ರೀಮತಿಯವರು ಗೀತಾ ಹೆಗಡೆಯವರು, ಅವರು ಕೂಡ ಹಿಂದೂಸ್ತಾನಿ ಗಾಯಕರು. ಇಡೀ ದೇಶದಾದ್ಯಂತ ಸಂಗೀತ ಸುಧೆಯನ್ನು ಇಂದಿಗೂ ಕೂಡ ಉಣಬಡಿಸಿದವರು, ಉಣಿಸ್ತಾ ಇರುವವರು. ಅವರು ಕೂಡ ನಮ್ಮೊಡನಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮೊದಲಿನಿಂದಲೂ 1ನೇ ಕಾರ್ಯಕ್ರಮದಿಂದ ಹಿಡಿದು 109ನೇ ಕಾರ್ಯಕ್ರಮ ನಮಗೆಲ್ಲಿಯೂ ತೊಂದರೆ ಆಗದಂತೆ ನಮ್ಮ ಕ್ಷೇತ್ರದ, ನಮ್ಮ ನಾಡಿನ ಜನಪ್ರತಿನಿಧಿಯಾಗಿ ಸರ್ಕಾರದಲ್ಲಿ ಹಲವಾರು ಶಕ್ತಿಯುತವಾದ ಜವಾಬ್ದಾರಿಯನ್ನು ಹೊಂದಿ ಅತ್ಯಂತ ಯಶಸ್ವಿಯಾಗಿ ಅದನ್ನೆಲ್ಲವನ್ನು ನಿಭಾಯಿಸಿ ಜನನಾಯಕರಾಗಿ ನಮ್ಮ ಮಧ್ಯೆ ಇರುವಂಥ ಹಾಲಿ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು. ಈಗ GS ಹೆಗಡೆಯವರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಂದ ಸನ್ಮಾನ. ಗೀತಾ ಹೆಗಡೆಯವರನ್ನು ಸೇರಿಕೊಂಡು ಮಾಸದ ಮಾಧುರ್ಯ ಮಾಸದ ಮಾಧುರ್ಯ ಮಾಸದ ಮಾಧುರ್ಯ ಸಂಸ್ಕೃತಿ ಸಂವರ್ಧನೆಯ ಅನನ್ಯ ಸಾಧಕರಾದ GS ಹೆಗಡೆಯವರಿಗೆ ಗೌರವಪೂರ್ವಕ ಅಭಿನಂದನೆಗಳು.
ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆಳಗಿನೂರು ಗ್ರಾಮದ ಅಣ್ಣು ಹಿತ್ತಲ ಕುಟುಂಬದಲ್ಲಿ ಶ್ರೀಮತಿ ಸಾವಿತ್ರಿ ಹಾಗೂ ಶ್ರೀ ಸಣ್ಣ ರಾಮಪ್ಪ ಹೆಗಡೆ ದಂಪತಿಗಳ ಸುಪುತ್ರರಾಗಿ 1951 ಸೆಪ್ಟೆಂಬರ್ 1 ಜನಿಸಿದ ಶ್ರೀ GS ಹೆಗಡೆ ಅವರು ಬಾಲ್ಯದಿಂದಲೇ ಯಕ್ಷಗಾನ ಮತ್ತು ಸಂಗೀತದ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದು ಕಲೆ ಮತ್ತು ಸಂಸ್ಕೃತಿಯನ್ನು ತಮ್ಮ ಬದುಕಿನ ಧ್ಯೇಯವನ್ನಾಗಿಸಿಕೊಂಡವರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮೇಲೆ ಅಪಾರ ಆಸಕ್ತಿ ಬೆಳೆಸಿಕೊಂಡ ಅವರು ಕಲೆಯನ್ನು ಕೇವಲ ಆಸಕ್ತಿಯಾಗಿ ಉಳಿಸದೆ ಅದರ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಧರ್ಮಪತ್ನಿ ಶ್ರೀಮತಿ ಗೀತಾ ಹೆಗಡೆ ಹಾಗೂ ಪುತ್ರ ಶ್ರೀ ಧನಂಜಯ ಅವರನ್ನು ಸಹ ಸಂಗೀತ ಕ್ಷೇತ್ರದಲ್ಲಿ ಬೆಳೆಸಿ ಒಂದು ಕಲಾ ಪರಂಪರೆಯನ್ನು ರೂಪಿಸಿರುವುದು ಅವರ ಕುಟುಂಬದ ವಿಶಿಷ್ಟ ಸಾಧನೆಯಾಗಿದೆ. BSc ಪದವೀಧರರಾದ ಶ್ರೀ ಹೆಗಡೆಯವರು ಕರ್ನಾಟಕ ಬ್ಯಾಂಕಿನಲ್ಲಿ ಸುಮಾರು 4 ದಶಕಗಳ ಕಾಲ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಸೇವೆ ಸಲ್ಲಿಸಿ ವೃತ್ತಿ ಜೀವನದಲ್ಲಿಯೂ ಆದರ್ಶ ವ್ಯಕ್ತಿತ್ವವನ್ನು ಮೆರೆದಿದ್ದಾರೆ. 2006 ಮೇ 4 ಶ್ರೀಮತಿ ಗೀತಾ ಹೆಗಡೆ ಅವರೊಂದಿಗೆ ಸೇರಿ ಸಪ್ತಕ ಧರ್ಮದತ್ತಿ ಸಂಸ್ಥೆಯನ್ನು ಸ್ಥಾಪಿಸಿದ ಅವರು ತಮ್ಮ ಮನೆಯ 2ನೇ ಮಹಡಿಯಲ್ಲಿ ಸುಸಜ್ಜಿತ ಸಪ್ತಕ ಸಭಾಂಗಣವನ್ನು ನಿರ್ಮಿಸಿ ಕಲಾವಿದರಿಗೆ ಹಾಗೂ ಕಲಾ ರಸಿಕರಿಗೆ ಅಪೂರ್ವ ಸಾಂಸ್ಕೃತಿಕ ವೇದಿಕೆಯನ್ನು ಒದಗಿಸಿದ್ದಾರೆ. ಕಳೆದ 2 ದಶಕಗಳಲ್ಲಿ ಸಪ್ತಕ ಸಂಸ್ಥೆಯ ಮೂಲಕ ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ದೆಹಲಿ, ಮುಂಬೈ, ಹೈದರಾಬಾದ್, ಕೊಚ್ಚಿ, ಕಲ್ಕತ್ತಾ ಸೇರಿದಂತೆ ದೇಶದ ವಿವಿಧ ನಗರಗಳಲ್ಲಿ ಆಯೋಜಿಸಲಾದ ಮತ್ತು ಪ್ರಾಯೋಜಿಸಲಾದ ಕಾರ್ಯಕ್ರಮದ ಸಂಖ್ಯೆ 980ಕ್ಕಿಂತ ಹೆಚ್ಚು. ಸಂಗೀತ, ಯಕ್ಷಗಾನ, ಸಾಹಿತ್ಯ, ನಾಟಕ, ನೃತ್ಯ ಸೇರಿದಂತೆ ಲಲಿತ ಕಲೆಗಳ ಪ್ರಕಾರದ ಕಾರ್ಯಕ್ರಮಗಳನ್ನು ಉಚಿತವಾಗಿ ಜನರಿಗೆ ತಲುಪಿಸಿರುವ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಈ ವೇದಿಕೆಯ ಮೂಲಕ 5,000ಕ್ಕೂ ಹೆಚ್ಚು ಕಲಾವಿದರಿಗೆ ಅವಕಾಶ ದೊರೆತಿದ್ದು ಅನೇಕ ಪ್ರತಿಭೆಗಳು ಬೆಳಕಿಗೆ ಬಂದಿವೆ. ವಿದ್ಯಾರ್ಥಿ ವೇತನ, ಸಂಗೀತೋಪಕರಣ, ಕೊರೋನಾ ಸಂಕಷ್ಟ ಸಮಯದಲ್ಲಿ ನೆರವು, ಹಿರಿಯ ಕಲಾವಿದರ ಹಾಗೂ ವಿದ್ವಾಂಸರಿಗೆ ಸನ್ಮಾನ, ಗ್ರಾಮೀಣ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳ ಪೂರೈಕೆ, ಪರಿಸರ ಸಂರಕ್ಷಣೆ, ಗಿಡ ನೆಡುವ ಕಾರ್ಯಕ್ರಮಗಳು, ಅನಾಥ ಮತ್ತು ನಿರ್ಗತಿಕರಿಗೆ ನೆರವು ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಿರುವ ಶ್ರೀ GS ಹೆಗಡೆಯವರು ಕಲೆ ಮತ್ತು ಸಮಾಜ ಸೇವೆಯ ಸಮನ್ವಯಕ್ಕೆ ಜೀವಂತ ಮಾದರಿಯಾಗಿದ್ದಾರೆ. 75ರ ಹರೆಯದಲ್ಲಿಯೂ ಅದೇ ಉತ್ಸಾಹ, ಅದೇ ಬದ್ಧತೆ ಮತ್ತು ಅದೇ ಸೇವಾ ಮನೋಭಾವದಿಂದ ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವ ಶ್ರೀ GS ಹೆಗಡೆಯವರ ಸಾಧನೆಗಳು ನಮ್ಮೆಲ್ಲರಿಗೂ ಪ್ರೇರಣಾದಾಯಕ. ಶ್ರೀಯುತ ಹೆಗಡೆ ಮತ್ತು ನನ್ನ ಒಡನಾಟ ಸುಮಾರು 2 ದಶಕಗಳಿಗೂ ಮೀರಿತ್ತು. ಇಂದು 75ರ ಹರೆಯದ ಯುವಕನಿಗೆ ಅಭಿನಂದನಾ ಸಮಾರಂಭ ಮಾಡುತ್ತಿರುವುದು ನನ್ನ ಸೌಭಾಗ್ಯ. ಡಾಕ್ಟರ್ದು ನಂದಲ್ಲ. ಈ ಇಡೀ ವಯಸ್ಸಿನಲ್ಲಿಯೂ ಸಹ 25ರ ಯುವಕನಂತೆ ದೇಶದಲ್ಲೆಲ್ಲ ಒಂದಲ್ಲ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಾ ಓಡಾಡುತ್ತಾ ಇರುವ ಇವರನ್ನು ನಾನು ನೋಡಿದಾಗಲೆಲ್ಲ ಮನಸ್ಸಿನಲ್ಲಿ ಹುಮ್ಮಸ್ಸು ಹುಟ್ಟುತ್ತದೆ. ಆದ್ದರಿಂದ ಅವರ ಅಮೂಲ್ಯ ಕಲಾಸೇವೆ, ಸಾಂಸ್ಕೃತಿಕ ಕೊಡುಗೆ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಗೌರವಿಸಿ ಮಲ್ಲೇಶ್ವರ ಕ್ಷೇತ್ರದ ಶಾಸಕನಾಗಿ ಹಾಗೂ ಕ್ಷೇತ್ರದ ಜನರ ಪರವಾಗಿ ಅಪಾರ ಗೌರವ, ಪ್ರೀತಿ ಮತ್ತು ಅಭಿಮಾನದಿಂದ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ GS ಹೆಗಡೆ ಅವರು ಆರೋಗ್ಯ, ಆಯುಷ್ಯ, ನೆಮ್ಮದಿ ಮತ್ತು ಇನ್ನಷ್ಟು ಸಾರ್ಥಕ ಸೇವೆಗಳೊಂದಿಗೆ ಶತಾಯುಷಿಗಳಾಗಿ ಸಮಾಜವನ್ನು ಬೆಳಗಿಸಲಿ ಎಂಬುದು ನಮ್ಮ ಹಾರೈಕೆ, ಜಗನ್ನಾಥ ಬಳಗದ ಹಾರೈಕೆಯೂ ಹೌದು. ನಿಮ್ಮ ಆತ್ಮೀಯ ಡಾಕ್ಟರ್ ಅಶ್ವಥ್ ನಾರಾಯಣ್, ಶಾಸಕರು, ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ, ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಧನ್ಯವಾದ. ನಾವು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಸಂಪೂರ್ಣವಾಗಿ ನಾವು ಅದರಲ್ಲಿ ಸಮರ್ಪಿಸಿಕೊಂಡಾಗ ನಮಗೆ ಹೊಸ ಚೈತನ್ಯ ಬರುತ್ತೆ. ಹಾಗೆ ವೃತ್ತಿಯಲ್ಲಿ ಕರ್ನಾಟಕ ಬ್ಯಾಂಕಿನ ಒಬ್ಬ ಉದ್ಯೋಗಿಯಾಗಿ
ಪ್ರವೃತ್ತಿಯಲ್ಲಿ ಸಂಗೀತವನ್ನು ಬೆಳೆಸಬೇಕು, ಹಲವಾರು ಕಲಾವಿದರನ್ನು ಒಟ್ಟುಗೂಡಿಸಬೇಕು, ಅದು ನಾಡಿನಾದ್ಯಂತ ಪಸರಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಆ ವಯಸ್ಸಿನಲ್ಲಿ ತೆಗೆದುಕೊಂಡು ಕರ್ನಾಟಕದ ಮೂಲೆ ಮೂಲೆಯಿಂದ ಕಲಾವಿದರನ್ನು, ಎಲೆಮರೆ ಕಾಯಿರುವಂಥ ಕಲಾವಿದರನ್ನು ಹೆಕ್ಕಿ ತಂದು ಸಂಗೀತದ ಅಭ್ಯಾಸವನ್ನು ಅವರಿಗೆ ಮಾಡಿಸಿ, ಅವರ ಶಿಷ್ಯವೇತನವನ್ನು ತಾವೇ ಭರಿಸಿ ಅವರನ್ನು ಒಂದು ಮುನ್ನೆಲೆಗೆ ತಂದು ಅವರನ್ನೂ ಕೂಡ ಬೆಳೆಸ್ತಾ ಇರುವುದು ಅತ್ಯಂತ ಒಂದು ದುಬಾರಿ ಕೆಲಸವಾದರೂ ಅವರು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಹಾಡ್ತಾ ಇರುವಂಥ ಸಂಗೀತ ಎಲ್ ನಾಯಕ್ ಅವರು ಕೂಡ ಅವರು ಹೇಳಿದ್ರು ನನ್ನ ಹತ್ರ, ಇದು 3ನೇ ಬಾರಿ ನಾನು ಬೆಂಗಳೂರಿಗೆ ಬರ್ತಾ ಇರೋದು ಅಂತ. 3 ಬಾರಿಯೂ ಕೂಡ ಆ ಪ್ರತಿಭೆಯನ್ನು ಬೆಂಗಳೂರಿಗೆ ಕರೆಸಿದ್ದು ಶ್ರೀ GS ಹೆಗಡೆ ಅವರು. ಹಾಗೆ ಪ್ರತಿಭೆಗಳನ್ನು ಆ ಸೀಮಿತಕ್ಕೆ, ಆ ಜಿಲ್ಲೆಗೆ, ಆ ತಾಲೂಕಿಗೆ ಸೀಮಿತಗೊಳಿಸದೆ ನಾಡಿಗೆ ಪರಿಚಯಿಸಬೇಕು, ಅವರ ಮುಂದಿನ ಬದುಕು ಹಸನಾಗಬೇಕು ಅನ್ನುವ ದೃಷ್ಟಿಯಿಂದ ಕಲಾ ಸೇವೆಯನ್ನು ಅವರ ಕುಟುಂಬ ಮಾಡಿಕೊಂಡು ಬಂದಿದೆ. ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ ದಂಪತಿಗಳಿಗೆ ಕೊಡಲಿ, ಶತಾಯುಷ್ಯವನ್ನು ಅತ್ಯಂತ ಸುಲಭವಾಗಿ ಅವರು ಪೂರೈಸಲಿ. ಹೀಗೆ ಹಲವಾರು ಕಲಾವಿದರು ಅವರಿಂದ ಇನ್ನೂ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಅವರಿಂದ ಸರಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಕಲಾಕ್ಷೇತ್ರದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಇಂದಿನ ದಿನ ಅಭಿನಂದನಾ ಪತ್ರವನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ GS ಹೆಗಡೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯ ಮತ್ತು ಗೌರವಾನ್ವಿತ ಎಲ್ಲ ಕಲಾಭಿಮಾನಿಗಳೇ, ಗೌರವಾನ್ವಿತರೇ, ಗಣ್ಯಮಾನ್ಯರೇ, ಏನೊಂದು ನಮ್ಮ ಜಗನ್ನಾಥ ಬಳಗ ಮಾಸದ ಮಾಧುರ್ಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದು 109ನೆಯ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ ಇದರ ಸಂಚಾಲಕರಾಗಿ, ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಕಲಾವಿದರು, ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎಲ್ಲದರಲ್ಲೂ ಕಲಾ ಕ್ಷೇತ್ರದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಿರುವಂಥ ದತ್ತಗುರು ಹೆಗಡೆಯವರೇ ಹಾಗೂ ನಮ್ಮೆಲ್ಲರಿಗೂ ಆತ್ಮೀಯರು, ನನ್ನ ಅವರ ಒಡನಾಟ 20 ವರ್ಷಕ್ಕಿಂತ ಹೆಚ್ಚು ಸಮಯ. ಸಪ್ತಕ ಸಂಸ್ಥೆಯ ಜೊತೆಯಲ್ಲಿ ನನ್ನ ಮತ್ತು GS ಹೆಗಡೆಯವರು ಒಂದು ಕಲಾವಿದರಾಗಿ ನನಗೆ ಪರಿಚಯ ಆಗಿದ್ದು. ಅವರ ಕಲಾ ಸೇವೆ, ಒಬ್ಬ ಕಲಾವಿದನಾಗಿ ಸತತವಾಗಿ ಅವ್ರು ಮಾಡ್ತಿದ್ದಂಥ ಕೆಲಸ ನಿಜಕ್ಕೂ ನನಗೆ ಬಹಳ ಸಂತೋಷವನ್ನು ತಂದಿತ್ತು ಮತ್ತು ಪ್ರೇರೇಪಣೆ ಕೊಟ್ಟಿತ್ತು. ಅವರ ಸಾಂಸ್ಕೃತಿಕ ಕ್ಷೇತ್ರದ ಕಲಾ ಕ್ಷೇತ್ರಕ್ಕೆ ಅವರು ಮತ್ತು ಅವರ ಕುಟುಂಬ, ಶ್ರೀಮತಿ ಗೀತಾ ಹೆಗಡೆಯವರು, GS ಹೆಗಡೆಯವರು ಮತ್ತು ಅವರ ಪುತ್ರ, ಅವರ ಸೊಸೆ, ಒಟ್ಟು ಮುಂದಿನ ಪೀಳಿಗೆ ಮಗುನೂ ಸಹ ಒಟ್ಟಾರೆ ಸಂಗೀತಕ್ಕಾಗಿ ಮೀಸಲಾಗಿದ್ದಾರೆ. ಹಿಂದೂಸ್ತಾನಿ ಸಂಗೀತ ಅವರು ಯಕ್ಷಗಾನದ ಕುಟುಂಬದಿಂದ ಬಂದರೂ ಅವರಿಗೆ ಸಂಗೀತದ ಬಗ್ಗೆನೇ ಹೆಚ್ಚು ಆಸಕ್ತಿ ಇರುವಂಥದ್ದು. ಹಾಗಾಗಿ ಕೇವಲ ಒಬ್ಬ ಕಲಾವಿದನಾಗಿ ಸೀಮಿತವಾಗಿ ಇರಲಿಲ್ಲ, ಅವರು ಎಲ್ಲ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು, ಉತ್ತೇಜನವನ್ನು ಕೊಡಬೇಕು, ಕಲಿಸ್ಬೇಕು. ಸಪ್ತಕ ಸಂಸ್ಥೆಯ ಮೂಲಕ ಕಲಾವಿದರ ಬೆಳವಣಿಗೆ ಮತ್ತು ಅವರಿಗೆ ತರಬೇತಿ ಕೊಡುವಂಥದ್ದು, ಉತ್ತೇಜನ ಕೊಡಲಿಕ್ಕೆ ಅವ್ರ ಮನೆಯೇ ಒಂದು ಸರಸ್ವತಿ ಮಂದಿರವಾಗಿ ಮಾಡಿರುವಂಥವ್ರು GS ಹೆಗಡೆ ಮತ್ತು ಅವ್ರ ಕುಟುಂಬದವರು. ಯಾವಾಗಲೂ ನಾವು ವಾಸ ಮಾಡೋ ಜಾಗದಲ್ಲಿ ಮನೆಯಲ್ಲಿ ನಮಗೆ ಮಾತ್ರ ಮೀಸಲಾಗಿ ಇಟ್ಕೊಂಡಿರ್ತೀವಿ. ನಾವು ಮಾತ್ರ ಚೆನ್ನಾಗಿರಬೇಕು, ಎಲ್ಲ ರೀತಿಯ ಅನುಕೂಲ, ಇನ್ನೊಬ್ಬರು ಬರೋದು ಹೋಗೋದು, ಮನೆ ಸುತ್ತಮುತ್ತ ಒಬ್ಬರು ಗೆಸ್ಟ್ ಬಂದಾಗಲೇ ಕಷ್ಟಕರವಾಗಿರ್ತದೆ ಹೇಗೆ ಆತಿಥ್ಯ ಕೊಡುವಂಥದ್ದು. ಆದರೆ ಈ ಮನೆಯೇ ಕಲಾ ಪೋಷಣೆಗಾಗಿ ಮೀಸಲಾಗಿಟ್ಟಿರುವಂಥ ಅಪರೂಪದ ವ್ಯಕ್ತಿನೇ GS ಹೆಗಡೆ ಮತ್ತು ಅಕ್ಕ ಅವರು ಗೀತಾ ಹೆಗಡೆ ಅವರು.
ಯಾವ್ದಾದ್ರು ಮನೆಗೆ ಬರೋದು ಕಮ್ಮಿ ಇದ್ದರೆ ಸಾಕು ಅಂತಿರ್ತೀವಿ. ಅಂಥದ್ರಲ್ಲಿ ನೀವು ಮನೆಗೆ ಬನ್ನಿ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟು ಕೇವಲ ಬರೋದಲ್ಲ, ಕಲೆಯನ್ನು ಬೆಳೆಸಲಿಕ್ಕೆ ಪೋಷಿಸಲಿಕ್ಕೆ ನೀವು ಮಾಡಿರೋಂಥ ಪ್ರಯತ್ನ ನಾವು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ. ಹಾಗಾಗಿ ನಿಮಗೆ ನಾನು ಎಲ್ಲ ನಾಡಿನ ಕಲಾಭಿಮಾನಿಗಳ ಮತ್ತು ಸಮಾಜದ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಏನೊಂದು ಅವರ ಅಂಕಿಅಂಶಗಳು ಯಾವ ರೀತಿ ನಾಡಿನಲ್ಲಿ ಇಡೀ ದೇಶ ಉದ್ದಾಗಲದಲ್ಲಿ 980ಗಿಂತ ಹೆಚ್ಚಿನ ಕಾರ್ಯಕ್ರಮ ಮಾಡಿರುವಂಥದ್ದು. 980ಗಿಂತ ನಾನು ಕೇಳ್ತಿದ್ದೆ, ಹೆಗ್ಡೆಯರೇ ಇದೆಲ್ಲ ಹೇಗೆ ಸಾಧ್ಯ ಹೆಗ್ಡೆಯರೇ, ಹೇಗೆ ಮಾಡ್ತಿದ್ದೀರಾ, ಹೆಂಗೆ ಸಂಗ್ರಹಣೆ ಮಾಡ್ತೀರಾ, ವ್ಯವಸ್ಥೆ ಮಾಡ್ತೀರಾ, ನಿಮ್ಮ ಶಕ್ತಿ ಎಲ್ಲಿಂದ ಬರುತ್ತೆ ನನಗೆ? ಯಾಕೆಂದರೆ ಅವ್ರು ಮಾಡಿದೆಲ್ಲ ಕಾರ್ಯಕ್ರಮದ ಮಾಹಿತಿ ನನಗೆ ಸಿಗೋದು. ಸಿಕ್ಕಿದಾಗೆಲ್ಲ ನಾನು ಕೇಳ್ತಿದ್ದೆ, ಹೇಗೆ ಸಾಧ್ಯ ಇದು, ಹೇಗೆ ಮಾಡ್ತಿದ್ದೀರಾ, ಹೇಗೆ ಹಣ ಸಂಗ್ರಹಣ ಮಾಡ್ತಿದ್ದೀರಾ, ಹೇಗೆ ಎಲ್ಲರಿಗೂ ಕಲಾವಿದರಿಗೂ ಎಲ್ಲರಿಗೂ ಒಂದಿಷ್ಟು ರೆಮ್ಯುನರೇಷನ್ ಕೊಟ್ಟು ಅವ್ರಿಗೆ ಉತ್ತೇಜನ ಕೊಟ್ಟು ಕಾರ್ಯಕ್ರಮ ನಡೆಸಬೇಕು ಅಂದರೆ ಗುಣಮಟ್ಟದ ಕಾರ್ಯಕ್ರಮ, ಏನೋ ಕಾಟಾಚಾರಕ್ಕೆ ಮಾಡೋಂಥ ಕಾರ್ಯಕ್ರಮ ಅಲ್ಲ. ಒಂದು ಸೌಂಡ್ ಸಿಸ್ಟಮ್ ಆಗಲಿ, ಒಂದು ವೇದಿಕೆ ಆಗಲಿ, ಪ್ರೇಕ್ಷಕರು ಬರೋದೇ ಆಗಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನೋದು ಸುಲಭ ಮಾತ್ರ ಅಲ್ಲ. ಸೊ ಹಳ್ಳಿಯಿಂದ ಹಿಡಿದು ಪಟ್ಟಣ, ನಗರ, ವಿವಿಧ ಇಡೀ ದೇಶ ಉದ್ದಾಗಲದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಭಗವಂತ ಅವರಿಗೆ ಈ ರೀತಿ ಶಕ್ತಿ ಮತ್ತು ಸಂಘಟನೆ ಮಾಡುವಂಥದ್ದು, ವ್ಯವಸ್ಥೆಗಳು ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಮತ್ತು ಉದ್ದೇಶ ಇದೆ ನಿಮಗೆ, ದೇಶದಲ್ಲಿ ಸಂಸ್ಕೃತಿಯನ್ನು ಬೆಳೆಸಬೇಕು, ಸಂಸ್ಕಾರವನ್ನು ಹೆಚ್ಚಿಸಬೇಕು, ಹೆಚ್ಚಿನ ಕಲಾವಿದರನ್ನು ತರಬೇಕು, ಏನೊಂದು ಸಂಸ್ಕಾರವನ್ನು ಮನೆ ಮನೆಗೂ ವ್ಯಕ್ತಿಗೂ ಕೊಡಬೇಕು ಅನ್ನೋಂಥ ತಮ್ಮ ಧ್ಯೇಯ ಉದ್ದೇಶಕ್ಕೆ ನಾವೆಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ. ಹಾಗಾಗಿ ನಿಮ್ಮೆಲ್ಲರ ಪ್ರಯತ್ನದ ಪರವಾಗಿ ನಾವು ಸಹ ಒಂದು ಸರ್ಕಾರವಾಗಿಯೂ ಕೆಲಸ ಮಾಡ್ತಾ, ನಾನು ಸಂಸ್ಕಾರ ಭಾರತಿ ಮಲ್ಲೇಶ್ವರಮ್ಮ ಘಟಕದ ಅಧ್ಯಕ್ಷನಾಗಿದ್ದೆ. ಹಾಗಾಗಿ ಕಲಾವಿದರ ಜೊತೆ ಹೆಚ್ಚು ಒಡನಾಟ ಇಟ್ಕೊಳ್ಳುವಂಥ ಸಣ್ಣ ಮಟ್ಟದಲ್ಲಿ ತುಂಬ ನಂದು ಇದೆ ಅಂತ ಅನ್ನಲ್ಲ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಅಂದಾಗ ಸಂಸ್ಕೃತಿನ ಬೆಳೆಸುವಂಥದ್ದಕ್ಕೆ ನಾವು ಮೊದಲನೇ ಆದ್ಯತೆ ಕೊಡಬೇಕು. ನಮ್ಮತನ ಅಂದರೆ ನಮ್ಮ ಐಡೆಂಟಿಟಿನೇ ಅಂದರೆ ನಮ್ಮ ಸಂಸ್ಕೃತಿ. ಹಾಗಾಗಿ ಇದನ್ನು ನಾವು ಮರೆತು ನಾವೇನೋ ಬೇರೆ ಆಗಿದ್ದು ಬಿಡ್ತೀವಿ, ಬೇರೆ ಏನೋ ಮಾಡಿ ನಾವು ಇದು ಮಾಡಿ ನಿಮ್ಮ ಐಡೆಂಟಿಟಿ ನಾವು ಬಿಡಲಿಕ್ಕೆ ಆಗಲ್ಲ. ಸೊ ಅದನ್ನು ಹೆಚ್ಚಿನ ರೀತಿ ಉತ್ತೇಜನ ಕೊಡುವಂಥದ್ದು, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸಗಳು ನಮ್ಮಿಂದ ಆಗಬೇಕು. ಹಾಗಾಗಿ ಇವೆಲ್ಲ ವ್ಯವಸ್ಥಿತವಾಗಿ ನಡೆಯುವಂಥದ್ದು ಆಗಬೇಕು. ಸೊ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲೇ ಇದನ್ನೆಲ್ಲ ಅಳವಡಿಸುವಂಥ ಕೆಲಸ ಆಗಬೇಕು. ನಮ್ಮ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದಕ್ಕೆಲ್ಲ ಅವಕಾಶ ಆಗಿರುವಂಥದ್ದಿದೆ. ಮೊದಲೂ ಇತ್ತು, ಸಂಗೀತ ಮೇಸ್ಟ್ರು ಎಲ್ಲ ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಶಾಲೆಗಳಲ್ಲಿ ಇರೋರು, ಸಂಗೀತ ಕಲಿಸೋರು, ನಾಟಕ ಕಲಿಸೋಂಥವ್ರು, ಆರ್ಟ್ಸ್ ಅಂಡ್ ಇದು ಅಂತ ಎಲ್ಲದೂ ಇರೋದು. ಈಗೆಲ್ಲೂ ಕಾಣೋದಿಲ್ಲ. ಪಾಠ ಹೇಳ್ಕೊಡೋಕ್ಕಿದ್ರೆ ಜಾಸ್ತಿ ಅನ್ನೋಂಥ ರೀತಿಯಾಗಿದೆ. ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ಕಡ್ಡಾಯವಾಗಿ ಯಾವ ಸಬ್ಜೆಕ್ಟ್ ಕಲಿಯೋದು ಮಕ್ಕಳ ಚಾಯ್ಸು. ನೀವು ಏನು ಸಬ್ಜೆಕ್ಟ್ ಬೇಕಾದ್ರೆ ಕಲೀರಿ, ನೀವೇನು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು, ಸಬ್ಜೆಕ್ಟ್ ಈಸ್ ಯುವರ್ ಚಾಯ್ಸ್. ಬಟ್ ಕೆಲವು ವಿಚಾರ ಮಾತ್ರ ನಾವು ಕಡ್ಡಾಯ ಅಂತ ಮಾಡ್ಕೊಂಡಿದ್ದು. ಸೊ ಈ ಕಲೆ ವಿಚಾರದಲ್ಲಿ ಕಡ್ಡಾಯವಾಗಿ ಕಲೀಲೇಬೇಕು, ಯೋಗ ಕಡ್ಡಾಯವಾಗಿ ಮಾಡಬೇಕು, ಅಥವಾ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕಡ್ಡಾಯವಾಗಿ ತಿಳ್ಕೋಬೇಕು. ಬೇಸಿಕ್ ಥಿಂಗ್ಸ್ನ ಮ್ಯಾಂಡೇಟ್ರಿ ಮಾಡಿದ್ದು. ಈ ದಿಕ್ಕಲ್ಲಿ ಇವತ್ತು ಕಲೆಗೆ ಅತಿ ಹೆಚ್ಚಿನ ಒತ್ತನ್ನು ಕೊಡುವಂಥ ಪ್ರಯತ್ನದಲ್ಲಿ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸುವಂಥದ್ದಾಗಿದೆ. ಶಾಲೆ ಕಾಲೇಜುಗಳಲ್ಲೇ ಈ ಹವ್ಯಾಸಗಳನ್ನ ಬೆಳೆಸಬೇಕು. ಎಲ್ಲೋ ಒಂದು ಕಡೆ ಪ್ರತ್ಯೇಕ ಅಂದಾಗ ಮಕ್ಕಳನ್ನ ಕರ್ಕೊಂಡು ಎಲ್ಲೆಲ್ಲಿಂದ ಹೋಗ್ತಾರೆ ತಾಯಿಂದಿರು, ಪಾಠ ಮಾಡ್ಸೋಕೆ ಕರ್ಕೊಂಡು ಹೋಗೋದಾ, ಕರಾಟೆ ಕಲಿಸೋದಾ, ಸಂಗೀತ ಮಾಡ್ಲಿಕ್ಕೆ ಕರ್ಕೊಂಡು ಹೋಗೋದಾ, ನೃತ್ಯ ಕಲಿಸ್ಲಿಕ್ಕೆ ಕರ್ಕೊಂಡು ಹೋಗೋದಾ, ಎಲ್ಲೆಲ್ಲಿ ಟೂರ್ ಹಾಕೋದೇ ಆಗುತ್ತೆ. ತಾಯಿಂದಿರು ಎಲ್ಲಿದ್ದೀರಾ ಮಕ್ಕಳು ಬೆಳೆಸ್ತಾ ಅಂದರೆ ಎಲ್ಲ ಕಡೆ ಸ್ಕೂಟ್ರಲ್ಲಿ ಕೂರಿಸ್ಕೊಂಡು ಅಥವಾ ಕಾರ್ನಲ್ಲಿ ಕೂರಿಸ್ಕೊಂಡು ಎಲ್ಲ ಕಡೆ ಟೂರ್ ಹೊಡಿಯೋದು. ಈ ಎಲ್ಲ ವ್ಯವಸ್ಥೆಗಳು ಶಾಲೆಯಲ್ಲೇ ಸಿಗಬೇಕು, ಶಾಲೆ ಮತ್ತು ಕಾಲೇಜಿನಲ್ಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಪ್ರತ್ಯೇಕವಾಗಿ ಬೇರೆ ಬೇರೆ ಧರ್ಮ ಕಲಿಬೇಕು, ಧರ್ಮದ ಭಗವದ್ಗೀತೆ ಕಲಿಬೇಕು ಅಂದರೆ ಇನ್ನೆಲ್ಲೋ ಹೋಗೋದು, ಇನ್ನೆಲ್ಲೋ ನೋಡುವಂಥದ್ದು. ಈ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ನಾವು ನಿಮ್ಮೆಲ್ಲರ ಪ್ರಯತ್ನದ ಪೂರ್ವಕವಾಗಿ, ನಿಮ್ಮ ಭಾವನೆಗಳ ಪೂರ್ವಕವಾಗಿ, ಯಾಕೆಂದ್ರೆ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ನಿಮ್ಮ ಮುಂದೆ ನಿಂತಾಗ ಇದು ಒಂದು ಜಗನ್ನಾಥ ಭವನದಲ್ಲಿ ಜಗನ್ನಾಥ ಬಳಗ ಯಾವ ಉದ್ದೇಶಕ್ಕಾಗಿ ಒಂದು ರಾಜಕೀಯ ಪಕ್ಷ ಇರುವಂಥದ್ದು, ಆ ಸದುದ್ದೇಶದಲ್ಲೇ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಮಾಸದ ಮಾಧುರ್ಯ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಿರೋವಂಥದ್ದು. ನೀವೆಲ್ಲ ಸಹಕಾರ ಕೊಟ್ಟು ಮಾಸದ ಮಾಧುರ್ಯ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಲಿಕ್ಕೆ ಮತ್ತು ಕಲಾವಿದರು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕೊಡುವಂಥದ್ದಕ್ಕೆಲ್ಲ ತಾವೆಲ್ಲ ಉತ್ತೇಜನವನ್ನು ಕೊಟ್ಟಿದ್ದೀರಾ. ಹಾಗಾಗಿ ತಮಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ತಿಳಿಸಿ
ಒಂದು ಉದ್ದೇಶ, ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಗುರಿ ಉದ್ದೇಶವನ್ನು ಸಹ ನಾವು ಇಟ್ಕೊಂಡಿದ್ದೀವಿ ಅಂತಲೂ ತಮ್ಮ ಗಮನಕ್ಕೆ ತಂದು ತುಂಬ ಹೊತ್ತು ನಿಮ್ಮ ಸಮಯ ತೊಗೊಂಡಿದ್ದೀನಿ. ನೀವು ಕಲಾವಿದರು ಸಂಗೀತ ಅವ್ರ ಪರ್ಫಾರ್ಮೆನ್ಸ್ ನೋಡೋಕೆ ಬಂದಿದ್ದೀರ, ನಮ್ಮ ಪರ್ಫಾರ್ಮೆನ್ಸ್ ಈಗ ಕೇಳ್ಕೊಂಡು ಇರೋಂಗಿಲ್ಲ. ಹಾಗಾಗಿ ಆದರೆ ಒಂದು ವ್ಯವಸ್ಥೆ ಯಾವ ನಿಮ್ಮ ಭಾವನೆಯ ಪೂರ್ವಕವಾಗಿ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ತಿಳಿಸೋದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ತಮಗೆಲ್ಲ ತಿಳಿಸಿ ಮತ್ತೊಮ್ಮೆ ದತ್ತಗುರು ಹೆಗ್ಡೆ ಅವರಿಗೆ, GS ಹೆಗ್ಡೆ ಅವರು, ಗೀತಕ್ಕ ಅವರಿಗೆ ಮತ್ತು ಇಲ್ಲಿ ಇವತ್ತು ಬಂದು ಕಾರ್ಯಕ್ರಮ ಕೊಟ್ಟಿರುವಂಥ ನಮ್ಮ ಸಂಗೀತ ನಾಯಕ್ ಅವರು ಮತ್ತು ಕೌಶಿಕ್ ಭಟ್ ಅವರು ಮತ್ತು ನಮ್ಮ ವಿಘ್ನೇಶ್ ಭಾಗವತರು ಅವರಿಗೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ನಾವು ಜನಪ್ರಿಯ ಶಾಸಕರು ಅಂತ ಸುಮ್ಮನೆ ಹೇಳಲ್ಲ, ಕಲೆ ಮತ್ತು ಸಂಸ್ಕೃತಿಗೆ ಅವರದ್ದೇ ಆದಂತಹ ಗೌರವವನ್ನು ಕೊಟ್ಟು ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸಪ್ತಕದ ಮುಖ್ಯಸ್ಥರಾಗಿರ್ತಕ್ಕಂಥ GS ಹೆಗ್ಡೆ ಅವರು ಹಾಗೂ ಗೌರವಾರ್ಪಣೆಯನ್ನು ಪಡೆದುಕೊಂಡಂಥ GS ಹೆಗ್ಡೆ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಮರೆಯಬಾರದಂತಹ ಕೆಲವು ಘಟನೆಗಳು ಜೀವನದಲ್ಲಿ ನಡೆಯುತ್ತವೆ. ಅದೇ ರೀತಿ ಇವತ್ತು ನನ್ನ ಜೀವನದ ಒಂದು ಸಾರ್ಥಕ ಕ್ಷಣವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಯಾಕೆಂದರೆ ಈ ಸನ್ಮಾನಗಳು ಅಥವಾ ಇದೆಲ್ಲ ಶಾಲು ಇದು ಎಲ್ಲ ಒಂದು ಕಡೆ ಆಗ್ತಾನೆ ಇರುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ರಾಜಕಾರಣಿ ಆಗಿಯೂ ಅತ್ಯಂತ ಸುಸಂಸ್ಕೃತ ಸರಳ ಸಜ್ಜನರಾಗಿ ಒಂದು ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಕೇಂದ್ರದ ಬಿಂದುವಾಗಿ ನಮಗೆ ಇವತ್ತು ಕಾಣ್ತಾ ಇರೋದು ನನ್ನ ಪ್ರಿಯ ಆತ್ಮೀಯರಾದಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಅವರು. ನನಗೆ ಸನ್ಮಾನ ಮಾಡಿದ್ರು ಅಂತ ನಾನು ಇದು ಹೇಳ್ತಾ ಇಲ್ಲ. ಯಾಕೆಂದರೆ ಅವ್ರು ಸನ್ಮಾನ ಮಾಡುವ ಅಥವಾ ಅವ್ರು ನನ್ನನ್ನು ಎಷ್ಟು ನೆನಪಿಟ್ಕೊಂಡಿದ್ದಾರೆ ಅಂತ ಹೇಳುವಂಥ ನನಗೆ 70ನೇ ವರ್ಷ ಆದ ದಿವಸ ನನಗೇ ಗೊತ್ತಿರಲಿಲ್ಲ. ಅವ್ರಿಗೆ ನಮ್ಮ ಮಿಲ್ಕ್ ಕಾಲೋನಿ ಪಕ್ಕದಲ್ಲಿರುವ ಗ್ಲಾಸ್ ಹೌಸಿಗೆ ಕರೆದು ಆ ದಿವಸ ಅವರು 100 ಮಂದಿ ಸಿಹಿ ಹಂಚಿ ಅಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ನನಗೇ ಗೊತ್ತಿರಲಿಲ್ಲ ಆ ದಿವಸ. ಅಂದರೆ ನನ್ನನ್ನು ಅಷ್ಟು ಒಂದವರು ನನ್ನ ಈ ವಿಷಯದಲ್ಲಿ ಅವರು ಹಚ್ಚಿಕೊಂಡದ್ದು ನನ್ನ ಭಾಗ್ಯ. ಯಾಕೆಂದರೆ ಜೀವನದ ಉದ್ದಕ್ಕೂ ಇದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಇವು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಮಾಸದ ಮಾಧುರ್ಯ ಕಾರ್ಯಕ್ರಮ ಮತ್ತು ಜಗನ್ನಾಥ ಬಳಗ ಇದರ ಮತ್ತು ನನ್ನ ಸಂಬಂಧ 2014ರಲ್ಲಿ ನವಂಬರ್ 11 ಕಾಣುತ್ತೆ. ಈ ಮಾಸದ ಮಾಧುರ್ಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಪ್ತಕ ಸಂಸ್ಥೆಯ ಸಹಯೋಗದೊಂದಿಗೆ ಜಗನ್ನಾಥ ಬಳಗವು ಇದೇ ಸ್ಥಳದಲ್ಲಿ ಮಾಡಿತ್ತು. ಆ ದಿವಸ ನನ್ನ ಗೀತಾ ಹೆಗ್ಡೆ ಶಿಷ್ಯರಂಥ ಮಾನಸ ಶಾಸ್ತ್ರಿ ಅಂತ ಹಾಡಿದರು. ಆಮೇಲೆ ಆ ದಿವಸ ನಮ್ಮ ಖ್ಯಾತ ನಾಟಕಕಾರರಾದಂಥ ಮಾಸ್ಟರ್ ಹಿರಣ್ಯ ಅವರು ವೇದಿಕೆಯಲ್ಲಿದ್ದರು. ಖ್ಯಾತ ಪತ್ರಕರ್ತರಂಥ B ಗಣಪತಿಯವರಿದ್ದರು. ನಮ್ಮ ರಾಜಾಜಿನಗರದ ಶಾಸಕರಂಥ ಸುರೇಶ್ ಕುಮಾರ್ ಅವರಿದ್ದರು. ಆಮೇಲೆ ನಮ್ಮ ಪ್ರಿಯ ಮಿತ್ರರಂಥ ಗಣೇಶ್ ಯಾಜಿ. ಹೀಗಿದೆಲ್ಲ ಇದೇ ಒಂದು ಕಾರ್ಯಕ್ರಮದ ಸಾಂಸ್ಥಿಕವಾಗಿ ವ್ಯವಸ್ಥಿತವಾಗಿ ಉದ್ಘಾಟನೆಗೊಂಡ ಮೊದಲನೇ ಕಾರ್ಯಕ್ರಮ ಅಂತ ನಮ್ಮ ದತ್ತಗುರು ಹೆಗ್ಡೆಯವರು ಮೊನ್ನೆ ಹೇಳಿದರು. ಆ ದಿವಸ ನಾನು ಭೇಟಿಯಾದಾಗ ಈ ಸಂತೋಷ ನನಗೆ ಬಹಳ ಆಯಿತು. ಯಾಕೆಂದರೆ ಅದೇ ಜಾಗದಲ್ಲಿ ನನಗೆ ಇವತ್ತೊಂದು ಸನ್ಮಾನ ಆಯ್ತಲ್ಲ. ಇದು ಈ ರೀತಿ ಆದಾಗ ನಮಗೆ ಯಾವ ರೀತಿಯ ಭಾವನೆಗಳು ನನ್ನಂಥ ಸಾಂಸ್ಕೃತಿಕ ಮನಸ್ಸಿನ ಒಂದು ವಿಷಯದಲ್ಲಿ ಅಂತ ಹೇಳುವಂಥದ್ದನ್ನು ನಾನು ಹೇಗೆ ಹೇಳಲಿ. ಒಟ್ಟಾರೆ ನಮ್ಮ ಜೀವನದಲ್ಲಿ
ಲಲಿತ ಕಲೆಗಳ ಎಲ್ಲ ರೀತಿಯಾದಂಥ ಒಂದು ಶಿಷ್ಟ ಕಲೆಗಳ ಅವಶ್ಯಕತೆ ಎಂದಿಗಿಂತಲೂ ಇಂದು ಹೆಚ್ಚಿದೆ. ಯಾಕೆಂದರೆ ಸಂಗೀತ ಹೇಳುವಂಥದ್ದು ನಮ್ಮ ಮನಸ್ಸಿನ ಒಂದು ಪಕ್ವತೆಗೆ, ಶಾಂತತೆಗೆ ಮತ್ತು ಪರಸ್ಪರ ಅರಿಯುವಿಕೆಗೆ, ಹೀಗೆ ಹಲವು ರೀತಿಯಿಂದ ನಮ್ಮನ್ನು ಒಂದು ವಿಶೇಷವಾದ ಸಾಧನೆಗೆ ನಮ್ಮನ್ನು ಕೊಂಡೊಯ್ತದೆ. ಹಾಡುವಾಗ ಅವ್ರು ಹಾಡ್ತಾರೆ, ನೀವು ಕೇಳ್ತೀರಿ. ಆ ಹಾಡುವಷ್ಟೊತ್ತು ಯಾವ್ಯಾವುದು ಭಾಗವಹಿತೆ ಹಾಡಿದ ಕೂಡಲೇ ನೀವು ತಲ್ಲೀನರಾಗಿ ಕೇಳ್ತೀರಿ. ನನ್ನಂಥ ಸಂಘಟಕರು ಅಥವಾ ಇದನ್ನು ಪೋಷಕರು ಮಾಡುವಂಥ ಎಲ್ಲ ಹಲವರು ಅದನ್ನು ನೋಡಿ ಸಂತೋಷ ಪಡ್ತಾರೆ. ನಿಮ್ಮ ಮತ್ತು ಆ ಕಲಾವಿದರ ನಡುವೆ ನಡೆಯುವಂತಹ ಆ ಸಂವಹನ ಇದೆಯಲ್ಲ, ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನೋಡಿ ಸಂತೋಷ ಪಡುವಂತಹ ಒಂದು ಆತ್ಮ ಸಂತೋಷ ಪಡುವಂಥವರು ನಮ್ಮ ಗುರುಮೂರ್ತಿ ಹೆಗಡೆ, ದತ್ತೂರು ಹೆಗಡೆಯವರು ಮತ್ತು ನಮ್ಮ ಶಾಸಕರಂಥವರು ಇದ್ದಾಗ ಇದ್ರ ಬೆಳವಣಿಗೆ ಇನ್ನು ಯಾಕೆ ನಾವು ಚಿಂತೆ ಮಾಡಬೇಕು? ಹಾಗೆ ಆಗುತ್ತೆ. ಅವರೊಟ್ಟಿಗೆ ಇನ್ನು ಮುಂದೇನೂ ನಾನು ನಮ್ಮ ದತ್ತೂರು ಹೆಗಡೆಯವ್ರ ಹತ್ರ ಹೇಳ್ತೀನಿ, ಯಾವಾಗ ಬೇಕಿದ್ದರೂ ಈ ಸಂಸ್ಥೆಯ ಒಂದು ವಿಷಯದಲ್ಲಿ ಒಂದು ಯಾವುದೇ ರೀತಿಯ ಒಂದು ಕಲೆಯ ಒಂದು ಸಾಂಸ್ಕೃತಿಕ ವ್ಯಕ್ತಿಯ ಯಾವುದೇ ರೀತಿ ಇರಲಿ, ಅದು ವಿದ್ಯೆಯ ಒಂದು ಕುರಿತಾದಂಥ ಕಾರ್ಯಕ್ರಮ ಇದ್ದರೆ ನಾನು ಕೈ ಜೋಡಿಸ್ತೀನಿ. ನನ್ನ ಸಹಕಾರ ಯಾವಾಗಲೂ ಇದೆ ಅಂತ ಹೇಳ್ತಾ, ಅದೇ ಅಶ್ವಥ್ ನಾರಾಯಣ ಅವರು ಇಷ್ಟೊತ್ತು ತುಂಬ ಬ್ಯುಸಿ ಇದ್ದಾರೆ. ಅದು ನನ್ನೊಂದು ಪ್ರೀತಿಗೆ, ನನ್ನೊಂದು ವಿಶ್ವಾಸಕ್ಕೆ ಬಂದು ನನ್ನೊಟ್ಟಿಗೆ ಇಷ್ಟೆಲ್ಲ ಒಂದು ಮರೆಯಲಾರದಂತಹ ಮಾತನಾಡಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಅನಂತ ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ, ನನ್ನ ಶ್ರೀಮತಿಯರನ್ನು ಕರೆದು ಅವರಿಗೆ ಅವರು ಎಲ್ಲೂ ಮೇಲೆ ಬರೋದೇ ಇಲ್ಲ. ಆದರೆ ಅವರು ಅಶ್ವಥ್ ನಾರಾಯಣವ್ರಿಗೆ ಗೊತ್ತು, ಯಾಕಂದ್ರೆ ಅವರೆಲ್ಲ ಹೇಳಿದರು ನನ್ನ ಕುಟುಂಬದ ಬಗ್ಗೆ. ಹಾಗಾಗಿ ಅವ್ರ ಮುದ್ದೆ ಆ ಲೆಕ್ಕದಲ್ಲೂ ಸಹ ಎಲ್ಲರಿಗೂ, ದತ್ತೂರು ಹೆಗಡೆಯವರಿಗೆ ಎಲ್ಲರಿಗೂ ಇನ್ನೊಮ್ಮೆ ವಂದಿಸಿ ಈ ಮಾಸದ ಮಾದು ಕಾರ್ಯ ಒಂದು ಯಶಸ್ವಿಯಾಗಿ ನಡೆಯುವಲ್ಲಿ ಇಲ್ಲಿನ ಸಿಬ್ಬಂದಿಗಳು, ನಮ್ಮ ದಾಮೋದರ ನಾಯ್ಕ ಅವರು, ಹಲವರು ತುಂಬ ಒಂದು ಬೆನ್ನೆಲುಬಾಗಿ ನಿಂತು ಇವತ್ತು ಕಾರ್ಯಕ್ರಮ ನಡೆಸಿದರು. ಇನ್ನು ಮುಂದೆ ನಾವು ಮತ್ತೊಮ್ಮೆ ಸಂಗೀತವನ್ನು ಕೇಳ್ತಾ ಆನಂದಿಸೋಣ. ಅದನ್ನು ಹೇಳ್ತಾ, ದೇವರೆಲ್ಲರಿಗೂ ಆಯುರ ಆರೋಗ್ಯ ಮತ್ತು ಸುಖ ಶಾಂತಿ ಸಮೃದ್ಧಿ ಕೊಡಿ ಅಂತ ನನ್ನ ಆರಾಧ್ಯ ದೇವರಾದಂಥ ಇಡಗುಂಜಿ ಮಹಾಗಣಪತಿಯಲ್ಲಿ ಒಂದು ನನ್ನ ವಿನಂತಿಯನ್ನು ಇಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.